ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 28ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಪ್ಪಾಜಿ, ಅವ್ರು ಏನೇ ಮಾಡಿದರೂ ನನಗಮ್ಮನೇ. ನನಗೆ ಅಮ್ಮ ಬದುಕಿರಬೇಕು, ಚೆನ್ನಾಗಿರಬೇಕು, ನಮ್ಮಿಂದ ದೂರನೇ ಇರಲಿ. ಆದರೆ ಅವಳು ಹೀಗೆ ನರಳ್ತಾ ಇದ್ದಾಳೆ ಅನ್ನೋದನ್ನು ನಾನು ಕೇಳಲಾರೆ, ತಡ್ಕೊಳ್ಳಾರೆ ಅಪ್ಪಾಜಿ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಅಂಜುವಿನ ಆಳು ಕಂಡ ಕೋದಂಡನ ಕಣ್ಣಿನಲ್ಲಿ ಕೂಡ ನೀರಿತ್ತು. ಎಂಥ ಬಂಗಾರದಂಥ ಮಗಳನ್ನು ಹಡೆದಿದೆಯಾ ಮುಕ್ತ. ಈ ಮಗುನ ಎತ್ತಿ ಮುದ್ದಾಡೋದಕ್ಕೂ ಕಂಜೂಸ್ತನ ತೋರಿಸ್ತಿದ್ದೆ ನೀನು. ನಿನ್ನ ಮಡ್ಲಲ್ಲಿ ಬೆಳೆದಿದ್ದಕ್ಕಿಂತ ಕೆಲಸದವ್ರ ಮಡ್ಲಲ್ಲಿ ಬೆಳೆದಿದ್ದೇ ಹೆಚ್ಚು. ಆದರೂ ಈ ಮಗು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದೆ ಎಂದುಕೊಂಡರು ಮನದಲ್ಲಿ. ಚಾರು ಕೊಡಿಸುತ್ತಿದ್ದ ಟ್ರೀಟ್ಮೆಂಟ್ ಸ್ವಲ್ಪ ಸ್ವಲ್ಪವೇ ಫಲ ನೀಡುತ್ತಿತ್ತು. ಕಷ್ಟಪಟ್ಟು ಒಂದೊಂದೇ ಅಕ್ಷರ ಕೂಡಿಸಿ ಮಾತನಾಡುತ್ತಿದ್ದರು ಕೋದಂಡ. ಆದರೆ ಮಾತಲ್ಲಿ ಸ್ಪಷ್ಟತೆ ಮಾತ್ರ ಇನ್ನೂ ಬಂದಿರಲಿಲ್ಲ. ಅಂಜು ಬೇಡ ಎನ್ನುವಷ್ಟರಲ್ಲಿ ಕೋದಂಡ ಅವರಿಗೆ ಮೇಲಿಸುರು ಹತ್ತಿತ್ತು. ಅಂಜು, ಗುಡುಗಿದನು ಅಜಯ್. ನಿನಗೆ ಆ ಹೆಂಗಸಿನ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ದರೆ ನೀನು ಅವಳ ಮನೆಗೆ ಹೋಗಿರ್ಬೋದು. ಇಲ್ಲಿ ಇವ್ರ ಮುಂದೆ ಅಳ್ತಾ ಇವ್ರ ಜೀವಕ್ಕೆ ಸಂಸ್ಕಾರ ತರಬೇಡ. ನಿನಗಪ್ಪ ಬೇಕೋ ಬೇಡವೋ, ಆದರೆ ನನಗೆ ನನ್ನ ಅಪ್ಪಾಜಿ ಬೇಕು. ಅಜಯ್ ಮಾತು ಕೇಳಿ ಅಂಜಲಿ ಅಲ್ಲಿಂದ ಎದ್ದು ಓಡಿ ಹೋದಳು. ಚಾರು ಕೂಡ ಅವಳ ಹಿಂದೆಯೇ ಬಂದಳು. ಅಜಯ್ ಕೂಡ ಅವಳ ಹಿಂದೆಯೇ ಹೋದ. ಐ ಆಮ್ ಸಾರಿ ಅಂಜು, ನಿನಗೆ ನೋವು ಮಾಡಬೇಕು ಅಂತ ಹೇಳಲಿಲ್ಲ. ಆದರೆ ನಿನ್ನ ಮಾತು ಕೇಳಿ ಅಪ್ಪಾಜಿ ಅಳೋಕ್ಕೆ ಶುರು ಮಾಡಿದ್ರು. ಅವರು ಆ ಮುಕ್ತಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಿಂಗೆ ಗೊತ್ತಲ್ವಾ ಎನ್ನುತ್ತಾ ಅಂಜುವನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಿದ. ಸ್ವಲ್ಪ ಹೊತ್ತು ಕಳೆದ ಮೇಲೆ, ಏನು ಯೋಚನೆ ಮಾಡಬೇಡ ಅಂಜು, ಈಗಾಗಲೇ ಅವರನ್ನು ಆಸ್ಪತ್ರೆಗೆ ಸೇರಿಸೋಕೆ ವ್ಯವಸ್ಥೆ ಮಾಡಿದ್ದೀನಿ. ಇಷ್ಟೊತ್ತಿಗಾಗಲೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಏನು ಮಾಡೋದು? ನನಗೂ ಕೂಡ ಹೆತ್ತ ತಾಯಿನ ಹೇಗಾದರೂ ಸಾಯಲಿ ಬಿಡು ಅಂತ ಬಿಡೋಕೆ ಮನಸ್ಸು ಬರಲಿಲ್ಲ. ಅವರು ನಮ್ಮ ಕೈ ಬಿಟ್ಟಿರ್ಬೋದು, ಆದರೆ ನಾವು ಬಿಡೋಕ್ಕಾಗಲ್ಲ ಅಲ್ವಾ ಎಂದನು. ಅಣ್ಣ ತಂಗಿ ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಳ್ಳುತ್ತಾ ನಿಂತರು. ನೀವು ನಂಬಿ ಅಥವಾ ಬಿಡಿ, ನಡೆದಿರೋದು ಇಷ್ಟೇ. ನೀವು ನಂಬಿದ್ರೂ ನಂಬದಿದ್ರೂ ನನಗೇನು ವ್ಯತ್ಯಾಸ ಆಗಲ್ಲ ಎಂದ ಅಭಿದೃಢವಾಗಿ. ಹೌದಪ್ಪ, ನಿಂಗೇನೂ ವ್ಯತ್ಯಾಸ ಆಗಲ್ಲ. ಯಾಕೆ ಹೇಳು? ನೀನು ಗಂಡಸು, ಜೊತೆಗೆ ನೀನೇನು ಇಲ್ಲೇ ಇರಬೇಕಾಗಿದೆಯಾ? ಒಂದಲ್ಲ ಒಂದಿನ ನಿನ್ನ ದೇಶಕ್ಕೆ ನೀನು ಹಾರು ಹೋಗ್ತೀಯಾ. ವ್ಯತ್ಯಾಸ ಆಗೋದು ಈ ಹುಡುಗಿಗೆ. ಮನೇಲಿ ಬಿದ್ದಿರಬೇಕಾಗಿರೋ ಗಂಡ ಸತ್ತು ಮುಂಡೆನ ಊರು ಬಸ್ವಿ ಥರ ತಿರ್ಗೋಕ್ಬಿಟ್ಟಿದಾರಲ್ಲ ಇವಳ ಅಪ್ಪ ಅಮ್ಮ, ಅವ್ರಿಗೆ ವ್ಯತ್ಯಾಸ ಆಗುತ್ತೆ ಎಂದರು ಅನಿಲನ ಕಡೆ ಉರಿನೋಟ ಬೀರುತ್ತಾ. ಅವರಿಗೆ ಏನೂ ಉತ್ತರ ಕೊಡಲು ಆಗದೆ ಚಡಪಡಿಸಿದ ಅನಿಲ. ಶಾಂತ ಅವರ ಚುಚ್ಚು ಮಾತು ಇನ್ನೂ ನಿಲ್ಲದೆ ಹೋದಾಗ ಅನಿಲ, ದೊಡ್ಡಮ್ಮ ಪ್ಲೀಸ್ ಸುಮ್ಮನಿದ್ಬಿಡಿ, ಇದಕ್ಕೆ ಪರಿಹಾರ ನಾನು ಕೊಡ್ತೀನಿ. ಅಭಿ ಭೂಮಿ ಇಬ್ಬರಿಗೂ ಮದುವೆ ಮಾಡಿಸ್ತೀನಿ ಎಂದು ಜೋರಾಗಿಯೇ ಹೇಳಿದ. ನೋ, ನಾನಿದಕ್ಕೊಪ್ಪಲ್ಲ ಎಂದ ಅಭಿಯನ್ನೇ ಕಣ್ಣೀರು ತುಂಬಿ ನೋಡಿದಳು ಭೂಮಿ. ಅವಳಿಗೆ ಅಭಿಯ ಉತ್ತರ ನಂಬಲಾಗಲಿಲ್ಲ. ಅಭಿಯ ಉತ್ತರ ಕೇಳಿ ಅನಿಲ ಗರಬರದಂತೆ ನಿಂತರೆ ಶಾಂತ ವ್ಯಂಗ್ಯನಗು ನಕ್ಕರು. ಕೇಳಿದ್ಯಾ ಅನಿಲ, ಅವನು ಮದುವೆ ಆಗೋಕ್ಕೊಪ್ಪಲಿಲ್ಲ. ಮುಂದೇನು ಮಾಡ್ತೀಯಾ? ಈಗಿರೋದು ಒಂದೇ ದಾರಿ, ಭೂಮಿನ ಅವಳ ಗಂಡನ ಮನೆಗೆ ಕಳಿಸ್ಬಿಡೋದು ಅಷ್ಟೇ. ಕಷ್ಟನೋ ಸುಖನೋ ಅವಳಲ್ಲಿರೋದೇ ನ್ಯಾಯ. ಅತ್ತಿಗೆ, ನೀವೇನು ಹೇಳ್ತಾ ಇದ್ದೀರಾ ಗೊತ್ತಾ? ಅಲ್ಲಿಗೆ ಹೋದರೆ ಅವ್ರ ಭೂಮಿನ ಮಡಿ ಹಿಂಗ್ಸಾಗಿ ಮಾಡಿಬಿಡ್ತಾರೆ. ಆ ವಿರೂಪನ ನಾನು ನೋಡ್ಲಾರೆ. ಭೂಮಿ ನಿಮಗೂ ಕೂಡ ಮಗಳೇ ತಾನೇ, ಅವಳನ್ನು ಹಾಗೆ ನೋಡೋದಕ್ಕೆ ಸಾಧ್ಯನಾ ನಿಮ್ಮ ಕೈಲಿ? ಅಳುತ್ತಾ ಕೇಳಿದರು ಜಾನಕಿ. ಏನು ಮಾಡೋಕ್ಕಾಗುತ್ತೆ ಜಾನಕಿ, ಎಲ್ಲ ಅವ್ರವ್ರು ಪಡ್ಕೊಂಬಂದಿದ್ದು. ಕಂಕಣದ ಕೈ ಮೇಲಾಗಿ ಸ್ವರ್ಗ ಸೇರೋಕ್ಕೂ ಪಡ್ಕೊಂಡು ಬಂದಿರಬೇಕು. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲದಿಂದ ಈ ಜನ್ಮದಲ್ಲಿ ವಿಧವೆ ಬಾಳ್ತಾ ಇದ್ದಾಳೆ ಭೂಮಿ. ಈಗ ಈ ಪಾಟಿ ರೂಪ ಇಟ್ಕೊಂಡು ಹರಿಯದ ಮದದಲ್ಲಿ ಹಾದಿ ತಪ್ಪಿ ನಡೆದು ಕುಲ್ಟೆ ಆದರೆ ನಮ್ಮ ಮಂತೆ ಮರ್ಯಾದೆ ಗತಿ ಏನು? ಮುಂದಿನ ಜನ್ಮದಲ್ಲೂ ಕೂಡ ಇದೇ ಬಾಳು ಬೀಳಬೇಕಾಗುತ್ತೆ ಅಷ್ಟೇ, ಅಥವಾ ಇನ್ನೂ ಹೀನಾಯವಾದ ಬಾಳಾಗುತ್ತೆ ಎಂದರು ಮಾತಿನಲ್ಲೇ ನಂಜುಕಾರುತ್ತಾ. ಭೂಮಿಯನ್ನು ಮಡಿ ಹೆಂಗಸಿನ ರೂಪದಲ್ಲಿ ಕಲ್ಪಿಸಿಕೊಂಡ ಅನಿಲ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಅವನ ಪಕ್ಕದಲ್ಲಿ ಕುಳಿತ ಜಾನಕಿ ಕೂಡ ಅಳತೊಡಗಿದರು. ಭೂಮಿ,
ಬಾ ಮನೆಗೆ, ಇನ್ಮೇಲೆ ಮನೆ ಹೊಸಲು ಕೂಡ ದಾಟೋಗ್ಬಿಡೋದಿಲ್ಲ ನಿನಗೆ ಎನ್ನುತ್ತಾ ಅವಳ ಕೈ ಹಿಡಿದರು ಶಾಂತ. ಅಭಿ ಅವರ ಬಳಿ ಬಂದು ಭೂಮಿಯ ಕೈ ಹಿಡಿದಿದ್ದ ಅವರ ಕೈಯನ್ನು ಕಿತ್ತೆಸೆದ. ಬಿಡ್ರಿ ಭೂಮಿನ, ಅವಳನ್ನ ಯಾಕ್ರಿ ಎಳ್ಕೊಂಡು ಹೋಗ್ತಾ ಇದ್ದೀರಾ ಎಂದು ಕೇಳಿದಾಗ, ನಿಂಗೆ ಯಾಕಪ್ಪ ಅವಳ ಚಿಂತೆ? ಹೇಗಿದ್ರೂ ನಿನ್ನ ತೀಟೆ ತೀರಿಸ್ಕೊಂಡಿದೆಯಲ್ಲ, ಅವಳನ್ನ ಮದುವೆ ಕೂಡ ಆಗಲ್ಲ ಅಂತ ಹೇಳ್ತಿದೀಯಾ? ಮತ್ತೆ ಈ ರೀತಿ ದಾರಿ ತಪ್ಪಿರೋ ಹೆಣ್ಣನ್ನು ನಾವು ನಮ್ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಅವಳನ್ನು ಅವಳ ಗಂಡನ ಮನೆಗೆ ದಬ್ಬೋದೇ ಸೈ. ಅಲ್ಲವಳು ಬದುಕಾದರೂ ಬದುಕಲಿ, ಸತ್ತಾದರೂ ಸಾಯಲಿ, ನಮಗೆ ಸಂಬಂಧ ಇಲ್ಲ ಎಂದರು. ಅವರ ಮಾತಿಗೆ ಅನಿಲನಾಗಲಿ ಜಾನಕಿಯವರಾಗಲಿ ಒಂದು ಮಾತು ಉತ್ತರಿಸಲಿಲ್ಲ. ಅಭಿ ಭೂಮಿಯ ಮುಖ ನೋಡಿದ. ಅತ್ತು ಅವಳ ಕಣ್ಣುಗಳು ಕೆಂಪಾಗಿ ಬಾತುಕೊಂಡಿದ್ದವು. ಕೆನ್ನೆಯ ಮೇಲೆಲ್ಲ ಕಣ್ಣೀರ ಧಾರೆ. ಮುಖ ಬಾಡಿ ಬಳಲಿ ಹೋಗಿತ್ತು. ನೋಡಿ, ನಾನು ನಿಮಗೆ ಅವಾಗಲೇ ಹೇಳಿದೆ ತಾನೆ, ನಮ್ಮ ಮಧ್ಯ ಏನೂ ನಡೆದಿಲ್ಲ. ನಾವು ಯಾವ ತಪ್ಪು ಕೂಡ ಮಾಡಿಲ್ಲ. ಬಿಡಿ ಅವಳನ್ನು ಎಂದವನ ಮುಖದ ಎದುರಿಗೆ ಭೂಮಿ ಕೈ ಅಡ್ಡ ಹಿಡಿದಳು. ಇದು ನಮ್ಮ ಮನೆ ವಿಷಯ, ನೀವಿದ್ರಲ್ಲಿ ತಲೆ ಹಾಕಬೇಡಿ. ದೊಡ್ಡಮ್ಮ ಬನ್ನಿ, ಮನೆಗೆ ಹೋಗೋಣ. ಬಿಕ್ಕಿನ ಮಧ್ಯೆಯೇ ಇಷ್ಟು ನುಡಿದಳು ಭೂಮಿ. ಭೂಮಿ ಪ್ಲೀಸ್ ನಿಂತ್ಕೊಳ್ಳಿ. ಅನಿಲ, ನೀನಾದರೂ ಅವ್ರನ್ನ ತಡೆಯೋ ಎಂದ ಅಭಿ. ಅನಿಲ ಅಭಿಯ ಕಡೆ ಉರಿನೋಟ ಬೀರಿದ. ಇದಕ್ಕೆಲ್ಲ ನೀನೇ ಕಾರಣ ಎನ್ನುವಂತೆ. ಅಭಿ ಅನಿಲನ ಮುಂದೆ ಬಂದು ಮಂಡಿ ಊರಿ ಕುಳಿತು, ನನಗೆ ಭೂಮಿನ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದ್ದಾನೆ, ಪ್ಲೀಸ್ ಅವರನ್ನು ತಡೆದು ನಿಲ್ಲಿಸು ಎಂದ. ಆ ಮಾತು ಕೇಳಿದ ಭೂಮಿ ಶಾಂತ ಇಬ್ಬರೂ ಹೋಗುತ್ತಾ ಇದ್ದವರು ನಿಂತರು. ಏನು ಅಭಿರಾಮ ಅವರಿಗೆ ನನ್ನ ಮೇಲೆ ಕರುಣೆ ಉಕ್ಕಿ ಉಕ್ಕಿ ಬರ್ತಾ ಇದೆಯಾ? ನನ್ನ ಗಂಡನ ಮನೆಯವರು ನನ್ನನ್ನು ಮಡಿ ಹೆಂಗಸಾಗಿ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ನನ್ನನ್ನು ಮದುವೆ ಆಗ್ತೀನಿ ಅಂತಿದ್ದೀರಾ? ನಿಮ್ಮ ಕರುಣೆ, ನಿಮ್ಮ ಅನುಕಂಪ ಯಾವುದೂ ನನಗೆ ಬೇಕಾಗಿಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ, ನಾನು ಹೋಗ್ತೀನಿ. ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗುತ್ತೆ ಎಂದಳು ಭೂಮಿ ಬಿಕ್ಕುತ್ತಲೇ. ಭೂಮಿ, ನಾನು ಮದುವೆ ಆಗ್ತೀನಿ ಎಂದಿದ್ದು ನಿನ್ನ ಮೇಲಿನ ಕರುಣೆಯಿಂದಾನೋ ಅನುಕಂಪದಿಂದಾನೋ ಅಲ್ಲ, ನಿನ್ನ ಮೇಲಿನ ಪ್ರೀತಿಯಿಂದ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಭೂಮಿ. ಅಭಿ ಭೂಮಿಯ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ. ಅವನ ಮಾತು ಕೇಳಿ ವ್ಯಂಗ್ಯ ನಗು ನಕ್ಕ ಭೂಮಿ, ಕೆಲವೇ ನಿಮಿಷಗಳ ಹಿಂದೆ ಇಲ್ದಿದ್ದ ಪ್ರೀತಿ ಈಗ ಬಂದುಬಿಡ್ತಾ ನಿಮಗೆ ಎಂದಳು. ಆಗ ನಾನು ಮದುವೆ ಬೇಡ ಅಂದಿದ್ದಕ್ಕೆ ಬೇರೆಯೇ ಕಾರಣ ಇದೆ, ಅಭಿ ಹೇಳಿದ. ಏನಂಥ ಕಾರಣ? ನಾವು ಈಗ ಮದುವೆ ಆದರೆ ನಾವಿಬ್ಬರೂ ಮಾಡದೇ ಇರೋ ತಪ್ಪನ್ನು ಒಪ್ಕೊಂಡು ಹಾಗಾಗುತ್ತೆ ಅನ್ನಿಸ್ತು, ಅದಕ್ಕೆ ಬೇಡ ಅಂದೆ. ಆದರೆ ಈಗ ಇವರು ನಿನ್ನನ್ನು ಅಲ್ಲಿಗೆ ಕಳಿಸ್ತೀನಿ ಇಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿದ ಮೇಲೆ ಯಾರಿಗೇನೂ ಸಾಬೀತು ಮಾಡೋದು ಬೇಡ, ನೀನು ಇಲ್ಲೇ ಉಳಿದ್ರೆ ಸಾಕು ಅನ್ನಿಸ್ತು, ಅದಕ್ಕೆ ಮದುವೆಗೆ ಒಪ್ಕೊಳ್ತಾ ಇದ್ದೀನಿ ಅಷ್ಟೇ ಎಂದವನ ಕಡೆ ಅಪನಂಬಿಕೆಯಿಂದ ನೋಡಿದಳು ಭೂಮಿ. ನಿಜ ಭೂಮಿ, ನನಗೆ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಐ ಲವ್ ಯು ಎಂದು ಅವಳ ಕೈ ಹಿಡಿದನು. ಭೂಮಿ ತಲೆ ತಗ್ಗಿಸಿ ನಿಂತಳು. ಅಜಯ್, ಏನು ಹೇಳಿದ್ರಿ ನೀವು ಮುಕ್ತ ಅತ್ತೇನಾ? ಅವನ ಮಾತು ನಂಬದವರಂತೆ ಕೇಳಿದಳು ಚಾರು. ಹೌದು ಚಾರು, ನಾನು ಅವರನ್ನು ಆಸ್ಪತ್ರೆಗೆ ಸೇರಿಸೋ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ಅವ್ರಿಗೆ ಮೊದಲಿಗೆ ಡಿಪ್ರೆಷನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸದ್ಯಕ್ಕೆ ನಾವು ಯಾರೂ ಅವರನ್ನು ಭೇಟಿಯಾಗೋದು ಬೇಡ ಅಂದಿದ್ದಾರೆ ಡಾಕ್ಟ್ರು. ಮೊದಲು ಅವ್ರು ಕುಡಿತ ಚಟ ಬಿಡಿಸ್ಬೇಕು, ಅದು ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟ್ರು ಯಾವಾಗ ಅವ್ರನ್ನ ನೋಡ್ಬೋದು ಅಂತಾರೋ ಆವಾಗ ಅಂಜುನ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ಎಂದ ಅಜಯ್. ಆ ದುಃಖದ ಸಮಯದಲ್ಲೂ ಒಂದು ಚೂರು ನೆಮ್ಮದಿ ಅನುಭವಿಸಿದಳು ಅಂಜು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.